ಹೇ 13 ಕಿಲೋಮೀಟ್ರ್ ಯಾವನ್ರಿ ಹೋಗ್ತಾನೆ ಪಿಕಪ್ಗೆ? ಅಶೋಕ್ ನಗರ ರೀ ಪಿಕಪ್ಪು. ಈಗ ಒಂದು ನಿಮಿಷ ಮೇಡಮ್, ಇದು ರಾಂಗ್ ಯಾರ್ದಂತೀರಾ? 13 ಕಿಲೋಮೀಟ್ರ್ ಪಿಕಪ್ ಹಾಕಿರೋದು ನಿಮ್ಮ ತಪ್ಪ ಇಲ್ಲ ಏನು ನಾನು ಎಕ್ಸೆಪ್ಟ್ ಮಾಡಿರೋದು ನನ್ನ ತಪ್ಪ? ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಯಾವ್ದು ಮಾಡಬೇಕು, ಇದನ್ನು ಮಾಡಬೇಕು, ಅದು ಮಾಡಬೇಕು, ಇದು ಬಂತ, ಈ ಆರ್ಡ್ರ್ ಬಂತ, ಆ ಆರ್ಡ್ರ್ ಬಂತ ಅಂತ ಹೇಳ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇದಕ್ಕೆ 57 ರೂಪಾಯಿ ಕೊಟ್ಟಿದ್ದಾನೆ, ಅದಕ್ಕೆ 80 ರೂಪಾಯಿನ ಕೊಟ್ಟಿದ್ದಾನೆ. ಇಲ್ಲಿದೆ ನೋಡಿ ಪಾರ್ಸಲ್ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ತಗೊಂಡಿದ್ದೀನಿ. ಇವಾಗ ಇದ್ರ ಲೊಕೇಶನ್ ಹಾಕೊಂಡ್ಬಿಟ್ಟು ಈಗ ಹೋಗ್ಬಿಡೋಣ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಆಲ್ರೆಡಿ ನಾನು ಪೋಟ್ರ್ ಚಾಲೆಂಜ್ನ ಮಾಡಿದ್ದೆ. ಅದೇ ರೀತಿ ಜೊಮ್ಯಾಟೊ ಚಾಲೆಂಜ್ 1 ವೀಕ್ ಮಾಡಿದೆ, ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅದೇ ರೀತಿ ಇವತ್ತೊಂದು ಸಹ ಡಿಫ್ರೆಂಟಾಗಿ ಚಾಲೆಂಜ್ನ ತೊಗೋಬೇಕು ಅಂತ ಮಾಡಿದ್ದೀನಿ. ಏನಪ್ಪ ಅಂದರೆ ನೀವೆಲ್ಲ ಕಮೆಂಟ್ಸಲ್ಲಿ ತಿಳಿಸಿದ್ರಿ, ಏನಂದರೆ ಪೋಟ್ರ್ ಜೊತೆಗೆ ರ್ಯಾಪಿಡೋ ಮಾಡು, ಪೋಟ್ರ್ ಜೊತೆಗೆ ಅಂಕಲ್ ಡೆಲಿವರಿ ಮಾಡು, ಅರ್ನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಪೋಟರ್ ಜೊತೆಗೆ ಅಂಕಲ್ ಡೆಲಿವರಿ ಅದೇ ರೀತಿ ರ್ಯಾಪಿಡೋ ಫುಡ್ ಡೆಲಿವರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಬೇಕು, ನನಗಂತೂ ಗೊತ್ತಿಲ್ಲ ಎಷ್ಟು ಅರ್ನ್ ಮಾಡ್ತೀನಿ ಒಂದು ದಿನಕ್ಕೆ ಅಂತ ಹೇಳ್ಬಿಟ್ಟು. ಇವಾಗಿದೆ 8:30ಗೆ ಆನ್ ಮಾಡ್ತಾ ಇದ್ದೀನಿ. ಇವಾಗಿಂದ ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ಎಷ್ಟು ಅರ್ನ್ ಮಾಡ್ಬೋದು, ಪೋಟ್ರಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಅಂಕಲ್ ಡೆಲಿವರಿ ಎಷ್ಟು ಅರ್ನ್ ಮಾಡ್ಬೋದು, ಅದೇ ರೀತಿ ರ್ಯಾಪಿಡೋ ಫುಡ್ಡಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಎಲ್ಲ ಸೇರಿಸಿದ್ರೆ ಎಷ್ಟು ಅರ್ನ್ ಮಾಡಿ ಸೇವಿಂಗ್ಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋ ಮುಖಾಂತರ ತಿಳಿಯುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇದು ಸೆಕೆಂಡ್ ಒನ್ನು, ಫಸ್ಟ್ ಒನ್ ಪೋಟರು, ಇದು ಸೆಕೆಂಡ್ ಒನ್ ಬಂದ್ಬಿಟ್ಟು ಅಂಕಲ್ ಡೆಲಿವರಿ. ಇಲ್ಲಿ ಕೊಡೋಕ್ಕೆ 20 ನಿಮಿಷ ಮಾಡಿದ್ರು. ನನಗೆ ತಲೆ ಕೆಟ್ಟೋಯ್ತು ಗುರು. ಏನು ಗುರು ಹಿಂಗೆ 20 ನಿಮಿಷ ಎಲ್ಲ ಮಾಡಿದ್ರೆ ಹೆಂಗೆ? ಇದು ತೋರಿಸ್ತಾ ಇರೋದು 16 ಕಿಲೋಮೀಟರ್ ಡ್ರಾಪು, 160 ರೂಪಾಯಿ ಕೊಡ್ತಾನೆ ಅಂಕಲ್ ಡೆಲಿವರಿಲಿ. ಅದರಲ್ಲಿ 110 ರೂಪಾಯಿ 108 ರೂಪಾಯಿ ಕೊಟ್ಟಿದ್ದ ಪೋಟ್ರಲ್ಲಿ. ಪೋಟ್ರಲ್ಲಿ 108 ರೂಪಾಯಿ ಕೊಟ್ಟಿದ್ದಕ್ಕೆ 86 ರೂಪಾಯಿ ನನಗೆ ಸಿಕ್ಕಿದೆ. ಅದೇ ರೀತಿ ಇವಾಗ ಅಂಕಲ್ ಡೆಲಿವರಿಲಿ 160 ರೂಪಾಯಿ ಆರ್ಡ್ರ್ ಸಿಕ್ಕಿದೆ. 160 ರೂಪಾಯಿ ಆರ್ಡ್ರನ್ನ ತಗೊಂಡು ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಎಲ್ಲಿ ಅಂದರೆ ಲಾಲ್ಬಾಗ್ ಹತ್ರ ಸುಧಾಮ್ ನಗರ ಅಂತಿದೆ, ಅಲ್ಲಿಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕು. ಇಲ್ಲಿಂದ ನನಗೆ ತೋರಿಸ್ತಾ ಇರೋದು 16 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬಟ್ ಏನು ಅಂದರೆ ಕೊಡೋಕ್ಕೆ 25 ನಿಮಿಷ ಮಾಡಿದ್ರು. ಅದು ಸುಜುಕಿ ಶೋರೂಮಲ್ಲಿ ಅಂದರೆ ಅವರು ಪಾರ್ಟ್ಸ್ನ ಬರೆದು ಕೊಡಬೇಕು, ಎಲ್ಲ ಆಗಬೇಕು. ಅದೆಲ್ಲ ಮಾಡಿದ್ಮೇಲೆ ತಾನೇ ಬುಕ್ ಮಾಡಬೇಕು. ಅದಕ್ಕೂ ಮುಂಚೆನೇ ಬುಕ್ ಮಾಡ್ತಾರೆ. ಬುಕ್ ಮಾಡಿ 10 ನಿಮಿಷ 15 ನಿಮಿಷ ವೇಟ್ ಮಾಡಿದ್ಮೇಲೆ ಆಮೇಲೆ ಪಾರ್ಟ್ಸ್ ಬ್ರೇಕ್ ಹೋಗ್ತಾರೆ. ಏನು ಮಾಡೋದು ಹೇಳಿ? ಈ ರೀತಿ ಎಲ್ಲ ಆಗುತ್ತೆ. ಇರಲಿ, ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು. ಇವಾಗ ನಂಗೆ ತೋರಿಸ್ತಾ ಇರೋದು 16 ಕಿಲೋಮೀಟರು, 160 ರೂಪಾಯಿ. ಯಾಕೋ ನನಗೆ ಇದು ಅಂಕಲ್ ಡೆಲಿವರ್ಲಿ ಕಡಿಮೆ ಅನ್ನಿಸ್ತು. ಇನ್ನು ರ್ಯಾಪಿಡೋ ವಿಚಾರಕ್ಕೆ ಬಂದರೆ, ರ್ಯಾಪಿಡೋದಲ್ಲಿ ಯಾವುದೇ ರೀತಿಯ ಫುಡ್ ಆರ್ಡ್ರ್ಗಳು ಬರ್ತಾನೆ ಇಲ್ಲ. ಎಲ್ಲ ಬರೀ ಬೈಕ್ ಟ್ಯಾಕ್ಸಿಗಳೇ ಬರ್ತಾಯಿದ್ದಾವೆ. ಆನ್ ಮಾಡಿದ ತಕ್ಷಣ ಬೈಕ್ ಟ್ಯಾಕ್ಸಿಗಳೇ ಬರ್ತಾಯಿದ್ದಾವೆ. ಅದಕ್ಕೋಸ್ಕರ ಅದನ್ನ ಆಫ್ ಮಾಡಿದ್ದೆ. ಇವಾಗ ಮತ್ತೆ ಆನ್ ಮಾಡಿದ್ದೀನಿ. ಯಾವ್ದಾದ್ರು ಬೈಕ್ ಟ್ಯಾಕ್ಸಿ ಬಿಟ್ಟು ಏನಾದ್ರು ಫುಡ್ ಅದು ಬಂದರೆ ತಗೋಬೋದು. ಬಟ್ ಎಲ್ಲ ಬೈಕ್ ಟ್ಯಾಕ್ಸಿನೇ ಬರ್ತಾಯಿದ್ದಾವೆ. ಅದಕ್ಕೆ ಇವಾಗ ನಾನು ಪೋಟ್ರು ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಪೋಟ್ರಲ್ಲೇನು ಆರ್ಡ್ರ್ ಬರ್ತಾಯಿಲ್ಲ. ಎಷ್ಟೊತ್ತಿಂದ ಆಯಿತು, 20 ನಿಮಿಷ ಮೇಲಾಯಿತು ಪೋಟ್ರಲ್ಲಿ ಆರ್ಡ್ರ್ ಬಂದಿಲ್ಲ. ಈಗ ಇರೋದು ಲಾಲ್ಬಾಗ್ ಹತ್ರ ಅಲ್ಲ, ಅಲ್ಲಿ ಹೋದ ತಕ್ಷಣವೇ ಆರ್ಡ್ರ್ ಬರ್ತವೆ ಆಲ್ಮೋಸ್ಟು. ಇವಾಗ ಇನ್ನೊಂದು ಅಂದರೆ ಇದರ ಮ್ಯಾಪ್ ನೋಡ್ಬಿಡೋಣ, ಎಲ್ಲಿಂದ ಹೆಂಗೆ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮ್ಯಾಪ್ ಆರಪ್ಪ, ಹಿಂಗೆ ಹೋಗೋಣ. ಹಿಂಗೆ ಹೋದರೆ 57 ನಿಮಿಷ ತೋರಿಸ್ತಾ ಇದ್ದೀವರು. ಕ್ಲಿಕ್ಕೇ ಆಗ್ತಾನೆ ಇರೋದು. ಬರ್ರಿ, ಏನಾರು ಆಗಲಿ, ಹೋಗಿ ಡೆಲಿವರಿ ಮಾಡಲೇಬೇಕಲ್ಲ. ಬನ್ನಿ, ಇದೊಂದು ಡೆಲಿವರಿ ಮಾಡಿ ಡೆಲಿವರಿ ಲೊಕೇಶನ್ ಸಿಗ್ತೀನಿ. ಅಷ್ಟರಲ್ಲಿ ಮತ್ತೆ ಅಲ್ಲಿ ಆರ್ಡ್ರ್ ಬರುತ್ತೆ ಅಂದ್ಕೊಳ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಯಾವ್ದಾರು ಆರ್ಡ್ರ್ ಬಂದರೆ ಪಿಕ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಆಯಿತಾ? ಓಕೆ ಸರ್, ಓಕೆ ಆಯಿತು. ಫಸ್ಟ್ ಒನ್ನು ಸಬ್ಮಿಟ್ ಅನ್ನೋದರ್ 140 ರೂಪಾಯಿ ನನಗೆ ಅರ್ನಿಂಗ್ ಕೊಟ್ಟ ಅನಿಸುತ್ತೆ. ನೋಡೋಣ ಇರಿ. ಆಯಿತು, ಕಂಪ್ಲೀಟೆಡ್. ಒಂದು 146 ರೂಪಾಯಿ ನನಗೆ ಸಿಕ್ಕಿರೋದು. ಈ ವಾಲೆಟಲ್ಲಿ ಬಂದಿರುತ್ತೆ ನೋಡಿ, ಬ್ಯಾಲೆನ್ಸ್ ಡೀಟೇಲು. 20 ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ. 146 ರೂಪಾಯಿ ನನಗೆ ಕೊಟ್ಟಿದ್ದಾನೆ. ಓಕೆ, ಇವಾಗ ಇನ್ನೂ ಯಾವುದೂ ಬಂದಿಲ್ಲ.
ಇನ್ನು ಪೋಟ್ರ್ ಆಫ್ ಮಾಡಿದ್ದೀನಿ. ಇವಾಗ ಪೋಟ್ರ್ ಆನ್ ಮಾಡಬೇಕು. ನೋಡೋಣ ಇಲ್ಲಿ ಯಾವ್ದಾರು ಆರ್ಡ್ರ್ ಬರುತ್ತಾ ಅಂತ ವೇಟ್ ಮಾಡೋಣ. ಮತ್ತೊಂದು ಆರ್ಡ್ರ್ ಬಂದೈತೆ. ಯಾವುದರಲ್ಲಿ ಅಂದರೆ ಪೋಟ್ರಲ್ಲಿ ತೊಗೊಂಡಿದ್ದೀನಿ 200 ರೂಪಾಯಿದು. ಇವೆಲ್ಲ ಯಾವುದು ಬಿಡ್ತಾರ, ಕೊಡಿಗೆಹಳ್ಳಿ ಆ ಕಡೆ ಈ ಕಡೆ ಬೀಳ್ತಾಯಿದ್ದಾವೆ. ಈ ರೂಟಲ್ಲಿ ಬಿದ್ದರೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈಗ ಬಿದ್ದಿರೋದು ದೊಡ್ಡನೆಕ್ಕುಂದಿ ಇದ್ರ ಹತ್ರ. ಎಲ್ಲಪ್ಪ ಅಂತಂದರೆ ಇದು ಮಾರತಳ್ಳಿ ಕಡೆ ಹೋಗ್ತಾ ಆ ರೂಟಲ್ಲಿ ಬಂದರೆ ತಗೋಬೇಕು. ಇದು ಕೊಡಿಗೆಹಳ್ಳಿ, ವಿಜಯಪುರ, ಅದೇ ರೀತಿ ನೆಕ್ಸ್ಟ್ ಬಂದರೆ ಇದ್ಯಾವುದು ನಯಂಡಹಳ್ಳಿ, ಈ ಥರ ಇದ್ದಾವೆ. ನೋಡೋಣ ಆ ಕಡೆ ಯಾವ್ದಾರು ಬಿದ್ದರೆ ತಗೋತೀನಿ. ಇವಾಗ ಪಿಕಪ್ ಹತ್ರ ಇದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡೋಣ. ಅದು ಬಂದ್ಬಿಟ್ಟು ಎಷ್ಟಿದೆ ಅಂದರೆ ಪೋಟ್ರದು 255 ರೂಪಾಯಿ ಟ್ರಿಪ್ ಇದು. 255 ರೂಪಾಯಿ. ಅವನೇ 50 ರೂಪಾಯಿ ಮುರ್ಕೋತಾನೆ, 200 ರೂಪಾಯಿ ಸಿಗುತ್ತೆ. ಒಂದು ಡೆಲಿವರಿ ಮಾಡೋಣ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ಗೆ. ಎಲ್ಲಿದ್ದಾರೆ? ಓಕೆ ಸರ್, ಥ್ಯಾಂಕ್ ಯು. ಆಯಿತು. ಇದಕ್ಕೆ ಎಷ್ಟು ಕೊಡ್ತಾನೆ ಅಂತ ನೋಡಿ. ನನಗೆ 250 ರೂಪಾಯಿದೇನೋ ಇತ್ತು. 255 ರೂಪಾಯಿದು 229 ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಗಿದೆ. ಓಕೆ, ಇವಾಗ ಏನು ಅಂದರೆ ನನಗೆ ಎಷ್ಟು ಕೊಟ್ಟ ಅಂತ ನೋಡ್ಬೇಕಲ್ಲ. ಈಗ ಇನ್ನೂ ಅಪ್ಡೇಟ್ ಆಗಿಲ್ಲ, ಇಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ಇರಿ, ಎಲ್ಲಪ್ಪ ಅರ್ನಿಂಗ್ಸ್ 204 ರೂಪಾಯಿ ನನಗೆ ಕೊಟ್ಟಿದ್ದು. ಎಷ್ಟು? ಒಂದು 18 ಕಿಲೋಮೀಟ್ರಿಂದ ಬಂದಿದ್ದೀನಿ. ಇವಾಗ ನಾನು ಏನಂದರೆ ಅಂಕಲ್ ಡೆಲಿವರಿನ ಆಫ್ ಮಾಡಿದ್ದೆ. ಯಾಕಂದರೆ ನಿಯರ್ ಬೈ ಬಂದಮೇಲೆ ಆಫ್ ಮಾಡಿಬಿಟ್ಟಿದೆ. ಯಾವುದೂ ಬರಲಿಲ್ಲ ನನಗೀಗ. ಇದೇ ರೂಟಲ್ಲಿ ಬರುವಾಗ ಯಾವುದೂ ಬರಲಿಲ್ಲ. ಅದಕ್ಕೆ ಇವಾಗ ಅಂಕಲ್ ಡೆಲಿವರಿ ಆನ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಪೋಟ್ರ್ ಯಾವುದೋ ಬರ್ತಾಯಿದೆ ಅನ್ನಿಸ್ತಾ ಇದೆ. ಬಂತು ಪೋಟ್ರ್. ಜೆ ಪಿ ನಗರ್ 170. ಜೆ ಪಿ ನಗರು 170 ರೂಪಾಯಿ ಇದೆ. ಹೋಗ್ಬಿಡೋಣ. ಇಲ್ಲಿಂದ ಎಲ್ಲಿದ್ದೀನಿ? ಮಾರತ್ತಹಳ್ಳಿ ಇದ್ರ ಹತ್ರ ಇದ್ದೀನಿ, ದೊಡ್ಡನೆಕ್ಕುಂದಿ ಹತ್ರ. ಜೆ ಪಿ ನಗರ್ ಹೊಡಿತಾ ಇದ್ದೀನಿ. ತಗೊಂಡೆ ಜೆ ಪಿ ನಗರು. PHV ಅರವಿಂದ್ ಫ್ಯಾಷನ್ ಲಿಮಿಟೆಡ್. ಎಷ್ಟು ದೂರ ಇದೆ? ಪಿಕಪ್ ಏನು ಗುರು ಎಲ್ಲಿ ತೋರಿಸ್ತಾ ಇಲ್ಲ. ನೋಡೋಣ ರೀ, ಬನ್ನಿ ಇದನ್ನೊಂದು ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಇದೇ ರೂಟಲ್ಲಿ ಅಂಕಲ್ ಡೆಲಿವರಿ ಅಂತೂ ಬರಲ್ಲ. ಎಷ್ಟು? ಏನಿದು 13 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹಾಂ, 13 ಕಿಲೋಮೀಟ್ರ್ ಪಿಕಪ್ಪಾ? ಇಲ್ಲ, ಅಶೋಕ್ ನಗರ ಪಿಕಪ್ಪು. ಹೇ, 13 ಕಿಲೋಮೀಟ್ರ್ ಯಾವನ್ರಿ ಹೋಗ್ತಾನೆ ಪಿಕಪ್ಗೆ? ಅಶೋಕ್ ನಗರ ರೀ ಪಿಕಪ್ಪು. ಅಯ್ಯೋ, ಯಾವ 13 ಕಿಲೋಮೀಟ್ರ್ ಪಿಕಪ್ ಹಾಕೋನೆ? ಎಂಥ ನನ್ನ ಮಕ್ಕಳು ಇರಬೇಕು ಅಂದರೆ. ಪಿಕಪ್ 13 ಕಿಲೋಮೀಟ್ರಾ? ಕಸ್ಟಮರ್ಗೆ ಕಾಲ್ ಮಾಡಲ, ಸಪೋರ್ಟ್ಗೆ ಮಾಡ್ತೀನಿ ರೀ. ಸಪೋರ್ಟಿಗೆ ಕಾಲ್ ಮಾಡಿ ಹೇಳ್ತೀನಿ. ಸಪೋರ್ಟಿಗೆ ಕಾಲ್ ಮಾಡೋಣ ಇರಿ. ಕನ್ನಡ ಲ್ಯಾಂಗ್ವೇಜು. ಈ ಥರ ಬೇರೆ ಇದೆಯಾ? ಇಲ್ಲೇ ಅಪ್ಡೇಟ್ ಬಂದಿದೆ ಇದು ನೋಡಿ. ಆಗಲೇ ಮೊನ್ನೆ ಹೇಳಿದ್ದೆ ನಿಮ್ಗೆ ಅಪ್ಡೇಟ್ ಅಂತ. ಆರ್ಡರ್ ಕ್ಯಾನ್ಸಲೇಷನ್ ಸಂಬಂಧಪಟ್ಟ ವೈಯಕ್ತಿಕ ಪಿಕಪ್ ಸ್ಥಳ ತಪ್ಪಾಗಿದೆ. ನೀವು ಇನ್ನೂ ಈ ಆರ್ಡರನ್ನು ಕ್ಯಾನ್ಸಲ್ ಮಾಡಲು ಬಯಸುತ್ತೀರಾ? ಹೌದು. ನಿಮ್ಮ ವಿನಂತಿಯನ್ನು ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ. ನಮ್ಮ ತಂಡವು ಶೀಘ್ರದಲ್ಲೇ ಕರೆ ಮಾಡುತ್ತದೆ. ಕಾಲ್ ಬಂತು. ಹಲೋ ಮೇಡಮ್, ಈಗೊಂದು ಬಂದಿದೆ ಆರ್ಡ್ರು.
ಅದು ಎಷ್ಟು 13 ಕಿಲೋಮೀಟ್ರ್ ಪಿಕಪ್ ಇದೆ ಮೇಡಮ್. 13 ಕಿಲೋಮೀಟ್ರ್ ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ? ಹೌದಾ? ಓಕೆ ಸರ್, ಹಾಗೆ ತೊಂದರೆಗೆ ದಯವಿಟ್ಟು ಕ್ಷಮಿಸಿ. ಹಾಗೆ ದಯವಿಟ್ಟು ಲೈನಲ್ಲಿ ಚೆಕ್ ಮಾಡ್ತಿದ್ದೀವಿ ಸರ್. ಇದೇ ಆರ್ಡರ್ ಅಲ್ವಾ? ಇವಾಗ ಒಂದು ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಹಾಂ ಅದೇ ಮೇಡಮ್. ಕಿಲೋಮೀಟರ್ ಪಿಕಪ್ ತೋರಿಸ್ತಾ ಇದೆಯಾ? 13 ಕಿಲೋಮೀಟ್ರ್ ಪಿಕಪ್ ಇದೆ ಮೇಡಮ್. 13 ಕಿಲೋಮೀಟರ್ ಇದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಪಿಕಪ್ ಲೊಕೇಶನ್ ಇರೋದು ಅಶೋಕ್ ನಗರ? ಹೌದು ಹೌದು, ಅಶೋಕ್ ನಗರ. ನಾನಿರೋದು ಇವಾಗ ಇರುವ ಲೊಕೇಶನ್ ಇಂದ ಅಶೋಕ್ ನಗರಿಗೆ 11 ಕಿಲೋಮೀಟರ್ ಇದೆಯಾ? 13 ಕಿಲೋಮೀಟರ್. ಹಾಂ 13 ಕಿಲೋಮೀಟ್ರ್ ಇದೆ ಮೇಡಮ್. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ದಯವಿಟ್ಟು ಲೈನಲ್ಲಿ ಇರಿ ಸರ್, ಚೆಕ್ ಮಾಡ್ತೀನಿ. ಓಕೆ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆಗಿರೋ ತೊಂದರೆಗೆ ದಯವಿಟ್ಟು ಕ್ಷಮಿಸಿ ಸರ್. ಕಂಪ್ಲೀಟ್ ಆಗಿ ನಿಮ್ ಕನ್ಸರ್ನ್ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಅಂದ್ರೆ ನಿಮ್ಗೆ ಲಾಂಗ್ ಡಿಸ್ಟೆನ್ಸ್ ಇದೆ ಪಿಕಪ್ ಲೊಕೇಶನ್ ಗೆ ಅಂತ. ಬಟ್ ನೀವೆಲ್ಲ ಅಕ್ಸೆಪ್ಟ್ ಮಾಡುವಾಗ ಡೀಟೇಲ್ಸ್ ಚೆಕ್ ಮಾಡ್ಬಿಟ್ಟು ನೀವೇ ಅಕ್ಸೆಪ್ಟ್ ಮಾಡಿರೋದಲ್ವಾ ಮೇಡಮ್? 13 ಅಲ್ಲ ಮೇಡಮ್, ಅಲ್ಲ ಒಂದು ನಿಮಿಷ ಮೇಡಮ್. ಮೇಡಮ್ ಒಂದು ನಿಮಿಷ. ಪಿಕಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸುತ್ತಾ ಯಾಪ್ ಪಿಕಪ್ ಮಾಡೋಕ್ಕೂ ಮುಂಚೆ? ಅದೇ ಮೇಡಮ್, ಇಲ್ಲೇ 2 to 3 ಕಿಲೋಮೀಟ್ರ್ ಇದ್ದರೆ ನಾವು ತೊಗೊಳ್ತೀವಿ. 13 ಕಿಲೋಮೀಟ್ರ್ ಗಂಟಲೆ ಪಿಕಪ್ ಹೆಂಗೆ ಹೇಳ್ತೀರಾ ಹೇಳಿ? ಅಲ್ಲ ನನ್ನ ಪೆಟ್ರೋಲ್ಗೆ ಹೋಗ್ಬಿಡುತ್ತೆ ಮೊದಲು ನೀವು ಕೊಡೋದು. ಅಲ್ಲ ಇದರಿಂದ ಬರೋದು ನನ್ನ ಪೆಟ್ರೋಲ್ಗೆ ಹೋಗ್ಬಿಡುತ್ತೆ. ನಾವು ಅರ್ಜೆಂಟಲ್ಲಿ ಅಲ್ಲ, ಬೇರೆ ಪಾರ್ಟ್ನರ್ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಜೆಂಟಲ್ಲಿ ಹೊಡಿತಾ ಇರ್ತೀವಿ. ಯಾವ್ದು ಬರುತ್ತೆ ಅದನ್ನ. ಹೌದೌದು, ಅರ್ಥ ಆಯಿತು ಮೇಡಮ್, ಅರ್ಥ ಆಯಿತು. ಹಾಂ ಈಗ ಒಂದು ನಿಮಿಷ ಮೇಡಮ್, ಇದು ರಾಂಗ್ ಯಾರ್ದಂತೀರಾ? 13 ಕಿಲೋಮೀಟ್ರ್ ಪಿಕಪ್ ಹಾಕಿರೋದು ನಿಮ್ಮ ತಪ್ಪ ಇಲ್ಲ ಏನು ನಾನು ಎಕ್ಸೆಪ್ಟ್ ಮಾಡಿರೋದು ನನ್ನ ತಪ್ಪ? ಮತ್ತೆ ಹೌದೌದು, ಈಗ ಅರ್ಥ ಆಯಿತು ಮೇಡಮ್. ಇವಾಗ ಇನ್ನೊಂದು ಮೇಡಮ್, ಇಲ್ಲ ಇನ್ನೊಂದು ಅಂದರೆ ನಮಗೆ ಏರಿಯಾಗಳು ಗೊತ್ತಿರಲ್ಲ. ಓಕೆ, ಏರಿಯಾಗಳು ಗೊತ್ತಿಲ್ಲ ಅಂದಮೇಲೆ ನಾವು ಹೊಡಿಲೇಬೇಕಾಗತ್ತೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಏರಿಯಾನೂ ನಮ್ಗೆ ಗೊತ್ತಿರಲ್ಲ. ಈ ಬೆಂಗಳೂರಲ್ಲಿ ಇದ್ದಾರೆ ಅಂದರೆ ಎಲ್ಲ ಏರಿಯಾನೂ ಎಲ್ರಿಗೂ ಗೊತ್ತಿರಲ್ಲಲ್ವಾ? ಅದಕ್ಕೆ ಯಾವುದೋ ಒಂದು ಏರಿಯಾ ಎಷ್ಟು ಅಂದರೆ ಆಯಿತು. ಇನ್ಮೇಲೆ ಇಷ್ಟು ಅಲ್ಲ, ನಮಗೆ ಗೊತ್ತಿರಲಿಲ್ಲ 13 ಕಿಲೋಮೀಟ್ರ್ ಪಿಕಪ್ ಎಳಿತಾನೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತಲ್ಲ, ನಾವು ಚೆಕ್ ಮಾಡಿಬಿಟ್ಟು ಅಕ್ಸೆಪ್ಟ್ ಮಾಡ್ಕೋತೀವಿ. ಓಕೆ ಮೇಡಮ್. ಹಾಂ ಅದಕ್ಕೆ ಮೇಡಮ್ ಕಾಲ್ ಮಾಡಿರೋದು ನಾನು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ ಮೇಡಮ್, ಆಯಿತು, ಕ್ಯಾನ್ಸಲ್ ಆಯಿತು. ನೋಡಿದ್ರಲ್ಲ, ಈ ರೀತಿ ಮಾಡ್ತಾರೆ. ನಮಗೇನು ಗೊತ್ತಾಗುತ್ತಾ 13 ಕಿಲೋಮೀಟ್ರ್ ಇದೆ 15 ಕಿಲೋಮೀಟ್ರ್ ಇದೆ ಅಂತ ಹೇಳ್ಬಿಟ್ಟು? ಇವಾಗ ರ್ಯಾಪಿಡೋ ಒಂದು ಫುಡ್ ಡೆಲಿವರಿ ಬಂದಿತ್ತು. ಇಲ್ಲೇ ನಿಂತಾಗ ಇದೇ ಬಂದಿದೆ. ಒಂದು 5-6 ಬಂದಿತ್ತು. 5 ಕಿಲೋಮೀಟ್ರ್ ಪಿಕಪ್ಪು, 6 ಕಿಲೋಮೀಟ್ರ್ ಡ್ರಾಪು, 6 ಕಿಲೋಮೀಟ್ರ್ ಪಿಕಪ್ಪು, 5 ಕಿಲೋಮೀಟ್ರ್ ಡ್ರಾಪು ಅಂತ ಫುಡ್ ಡೆಲಿವರಿ ಎಲ್ಲ ಬಂದಿದ್ವು. ಬಟ್ ಅವ್ನು ಯಾವುದೂ ತಗೊಳ್ಳಿಲ್ಲ. ಇಲ್ಲೇ ಇರೋದ್ರಿಂದ 1 ಕಿಲೋಮೀಟ್ರ್ ಡ್ರಾಪ್ ಇದೆ, 30 ರೂಪಾಯಿ ಕೊಡ್ತಾನೆ. ಬಟ್ ಆಲ್ರೆಡಿ 7-8 ನಿಮಿಷದಿಂದ ನಾನು ವೇಟ್ ಮಾಡ್ತಾಯಿದ್ದೀನಿ. ಬಟ್ ಆರ್ಡರ್ ರೆಡಿ ಇಲ್ಲ. ಬನ್ನಿ ಅವ್ರ ಹತ್ರ ತಿಳ್ಕೊಂಡು ಏನಾಗುತ್ತೆ ಅಂತ ನೋಡೋಣ. ಓಕೆ, ತಗೊಂಡಾಯ್ತು. ಇವಾಗ ಪಾಸ್ವರ್ಡು 6166 ಆಯಿತು. ನೋಡ್ಬೋದು ಎಲ್ಲಿದೆ ಅಂತ. ಎಲ್ಲಿ ಅಂದರೆ 1 ಕಿಲೋಮೀಟರ್ ಏನೋ ಇದೆ ಅಷ್ಟೇ. 2.3 ತೋರಿಸ್ತಾ ಇದೆ. ಆಗಲೇ ನಂಗೆ ತೋರಿಸಿದ್ದು 1 ಕಿಲೋಮೀಟರು. ಇವಾಗ 2.3 ತೋರಿಸ್ತಾ ಇದೆ ನೋಡಿ. ಏನು ಮಾಡ್ತೀನಿ ಅವರಿಗೆ. ಬರ್ರಿ ಇದೊಂದು ಹೋಗ್ಬಿಟ್ಟು ಡ್ರಾಪ್ ಮಾಡೋಣ ಫಸ್ಟು. ಓಕೆ, ಥ್ಯಾಂಕ್ ಯು. ಓಕೆ, ಇದು ಡೆಲಿವರ್ ಆಯಿತು. ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಎಷ್ಟು ಕೊಟ್ಟ, ಎಷ್ಟು ಕೊಡೋ ರೇಟಿಂಗ್ಸ್ ಕೊಡಬೇಕು. ರೇಟಿಂಗ್ಸ್ ಕೊಟ್ಟರೆ ಗೆಟ್ ಇಂಟು ನೆಕ್ಸ್ಟ್ ಆರ್ಡರ್ ಎಷ್ಟು ಕೊಟ್ಟ? 34 ರೂಪಾಯಿ ಕೊಟ್ಟ. ಅಂದರೆ 30 ರೂಪಾಯಿ ಚಾರ್ಜು, 2.5 ಕಿಲೋಮೀಟ್ರ್ ಪಿಕಪ್ಪು, 3.5 ಕಿಲೋಮೀಟ್ರ್ ಡ್ರಾಪು. ಈ ಥರ ಬರ್ತಾಯಿದ್ದಾವೆ ಬರೀ.
ಅಲ್ಲ ಇವ್ ಹೆಂಗೆ ಎಳಿತಾವನೆ ಅಂದರೆ 3 ಕಿಲೋಮೀಟ್ರ್ ಪಿಕಪ್ಪು 3 ಕಿಲೋಮೀಟ್ರ್ ಡ್ರಾಪ್ ಎಳಿತಾವನೆ ರ್ಯಾಪಿಡೋದಲ್ಲಿ. ನೋಡಿ ಇವಾಗ ಹೆಂಗೆ ಎಳಿತಾರೆ ಅಂದರೆ ಇವಾಗ ಮತ್ತೊಂದು ಬರುತ್ತೆ ನೋಡಿ. 3 ಕಿಲೋಮೀಟ್ರ್ ಪಿಕಪ್ಪು 3 ಕಿಲೋಮೀಟ್ರ್ ಡ್ರಾಪು ನೋಡಿ ಮತ್ತೊಂದು ಬಂತು ನೋಡಿ. 33 ರೂಪಾಯಿ 1.5 ಕಿಲೋಮೀಟ್ರ್ ಪಿಕಪ್ಪು 2.5 ಕಿಲೋಮೀಟ್ರ್ ಡ್ರಾಪು. ಇಲ್ಲಿ ನಾವು ಹೋಗಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ಹೋಗ್ಬಿಡುತ್ತೆ ಅಷ್ಟೇ. ಯಾವ್ದಾದ್ರು ಲಾಂಗ್ ಕೊಟ್ಟರೆ ತಗೊಳ್ತೀನಿ, ಇಲ್ಲಾಂದರೆ ಪೋಟರ್ ಅಂತೂ ಯಾವುದೂ ಬರ್ತಾಯಿಲ್ಲ. ಪೋಟರ್ ವೇಟ್ ಮಾಡ್ತಾಯಿದ್ದೀನಿ, ಅದೇ ರೀತಿ ಅಂಕಲ್ ಡೆಲಿವರಿ ವೇಟ್ ಮಾಡ್ತಾಯಿದ್ದೀನಿ, ಯಾವುವು ಬರ್ತಾಯಿಲ್ಲ. ನೋಡೋಣ ಬಂದರೆ ತೊಗೊಂಬಿಟ್ಟು ಹೋಗಿ ಡೆಲಿವರಿ ಮಾಡೋಣ. ಇವಾಗ ಟೈಮ್ ಆಗಿದೆ 2 ಗಂಟೆ 37 ನಿಮಿಷ. ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ನೋಡ್ಬಿಡೋಣ. ಈಗ ಅರ್ಧ ದಿನ ಆಯಿತು. 91 ರೂಪಾಯಿ ಬಂದ್ಬಿಟ್ಟು ಇದು ಯಾವುದು ಅಂಕಲ್ ಡೆಲಿವರಿ, ಅದೇ ರೀತಿ ಪ್ಲಸ್ 147 ರೂಪಾಯಿ ಬಂದ್ಬಿಟ್ಟು ಅಂಕಲ್ ಡೆಲಿವರಿಲಿ 2 ಆರ್ಡ್ರ್ ಮಾಡಿದ್ದೀನಿ. ಅದೇ ರೀತಿ ರ್ಯಾಪಿಡೋದಲ್ಲಿ ಮೇ ಬಿ ಎಷ್ಟು ಮಾಡಿದೆ 3 ಅನಿಸುತ್ತೆ. 3ಕ್ಕೆ 179 ರೂಪಾಯಿ ಕೊಟ್ಟಿದ್ದಾರೆ, ಪ್ಲಸ್ 179 417 ಆಯಿತು. ಅದೇ ರೀತಿ ನಾನು ಪೋಟ್ರಲ್ಲಿ ಎಷ್ಟು ಮಾಡಿದ್ದೀನಿಪ್ಪ ಅಂತಂದರೆ ಇದು ಬಂತು 3.5 ಕಿಲೋಮೀಟ್ರು. ಇದು ಬೇಡ. ಇವಾಗ ಎಷ್ಟು ಅರ್ನ್ ಮಾಡಿದ್ದೀನಿ ಪೋಟ್ರಲ್ಲಿ ಅಂದರೆ ಇಲ್ಲಿ ತೋರಿಸ್ತಾ ಇಲ್ಲ, ಇಲ್ಲಿ ತೋರಿಸುತ್ತೆ 290 ಅನಿಸುತ್ತೆ. 290 700 ರೂಪಾಯಿ ಅರ್ನ್ ಮಾಡಿದ್ದೀನಿ ನಾನೀಗ. ಓಕೆ, ಟೋಟಲ್ಲು 700 ರೂಪಾಯಿ ಅರ್ನಿಂಗು. ಹೋಗಿರೋದು ನೋಡಿದ್ರೆ 67 ಕಿಲೋಮೀಟ್ರು 150 200 ರೂಪಾಯಿ. ನೋಡೋಣ, ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ ಟೋಟಲ್ ಎಷ್ಟು ಅರ್ನಿಂಗ್ ಆಯಿತು, ಎಷ್ಟು ಸೇವಿಂಗ್ ಆಯಿತು, ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಮಾಡಿದೆ ಅಂತೇಳ್ಬಿಟ್ಟು ತಿಳಿಸ್ತೀನಿ. ಈಗ ಮತ್ತೊಂದು ಪಿಕಪ್ಗೆ ಬಂದಿದ್ದೀನಿ. 3543 ಫುಡ್ ರೆಡಿ ಮೇರಾ 3543 ಓಕೆ. ಪಾಸ್ವರ್ಡು 9027 9027. ಇವಾಗ ಇದು ಪಿಕಪ್ ಆಯಿತು. ಇನ್ನೊಂದೇನೆಂದರೆ ಅಂಕಲ್ ಡೆಲಿವರಿ ಒಂದು ಪಾರ್ಸಲ್ ತೊಗೊಂಡಿದ್ದೀನಿ, ಅದು ಹೆಬ್ಬಾಳ, ಇದು ಆ ಕಡೆನೇ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರಬೇಕು. ಇದು ಎಲ್ಲಿದೆ ನೋಡಿ ನಿಮಗೆ ತೋರಿಸ್ತೀನಿ. ಕೆಳಗಡೆ ಹೋಗೋಣ ಬನ್ನಿ ಫಸ್ಟು. ಇದು ಈ ಕಡೆ ಅಲ್ಲ, ಫಸ್ಟ್ ಫುಡ್ ಆಗಿರೋದ್ರಿಂದ ಫಸ್ಟ್ ಫುಡ್ನ ಡೆಲಿವರಿ ಮಾಡಬೇಕು. ಯಾಕಂದರೆ ಇದು ಅಂದರೆ ಹಾಟ್ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಹಿಂಗೆ ಹೋಗ್ಬಿಟ್ಟು ಫಸ್ಟ್ ಇದಕ್ಕೆ ಕೊಡ್ತೀನಿ. ಅದು ಬಂದ್ಬಿಟ್ಟು ಇಲ್ಲಿದೆ, ಅಲ್ಲಿಂದ 1 ಕಿಲೋಮೀಟ್ರ್ ಇದೆ. ಫಸ್ಟ್ ಇದನ್ನು ಕೊಟ್ಟು ಆಮೇಲೆ ಅದನ್ನು ಡೆಲಿವರಿ ಮಾಡೋಣ. ಇದಕ್ಕೆ 57 ರೂಪಾಯಿ ಕೊಟ್ಟಿದ್ದಾನೆ, ಅದಕ್ಕೆ 80 ರೂಪಾಯಿನ ಕೊಟ್ಟಿದ್ದಾನೆ. ಇಲ್ಲಿದೆ ನೋಡಿ ಪಾರ್ಸಲ್ ತೊಗೊಂಡಿದ್ದೀನಿ, ಇಲ್ಲಿ ಇದನ್ನು ತೊಗೊಂಡಿದ್ದೀನಿ. ಇವಾಗ ಇದ್ರ ಲೊಕೇಶನ್ ಹಾಕೊಂಡ್ಬಿಟ್ಟು ಈಗ ಹೋಗ್ಬಿಡೋಣ. ಎಷ್ಟು ಕಿಲೋಮೀಟರ್ ಇದೆ? 50 ರೂಪಾಯಿ ಕೊಟ್ಟಿದ್ದಾನೆ ಇದಕ್ಕೆ. ಇಲ್ಲಿಂದ 15 ನಿಮಿಷ 6 ಕಿಲೋಮೀಟ್ರು. ಬರ್ರಿ ಇದನ್ನ ಹೋಗಿ ಡೆಲಿವರಿ ಮಾಡಿ, ಅದನ್ನೊಂದು ಹೋಗಿ ಡೆಲಿವರಿ ಮಾಡೋಣ. 1 hour later. ಸ್ನೇಹಿತರೆ, ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಆರ್.ಟಿ. ನಗರ್ ಹತ್ರ ಇದ್ದೀನಿ. ಆರ್.ಟಿ. ನಗರ್ ಹತ್ರ ಇಲ್ಲೇ ಕೂತ್ಕೊಂಡಿದ್ದೀನಿ. ಇವಾಗ ನಿಮಗೆ ತೋರಿಸ್ತೀನಿ. ಏನಪ್ಪ ಅಂದರೆ ಅಂಕಲ್ ಡೆಲಿವರಿನೂ ಆನಲ್ಲೈತೆ, ಅದೇ ರೀತಿ ಇಲ್ಲಿ ರ್ಯಾಪಿಡೋ ಕೂಡ ಆನಲ್ಲೈತೆ. ರ್ಯಾಪಿಡೋ ಫುಡ್ ಡೆಲಿವರಿನೂ ಕೂಡ ಆನೈತೆ. ಬಟ್ ಅಲ್ಲಿಗಿಲ್ಲಿಗೆ ಎಳಿತಾವನೆ, ಬಟ್ ನಾನು ಹೋಗ್ತಾಯಿಲ್ಲ. ಪೋಟರ್ ಅಂತೂ ಬೆಳಗ್ಗೆಯಿಂದ ಹೇಳ್ತೀನಿ. ಲಾಸ್ಟ್ ಆರ್ಡರ್ ಇದರಲ್ಲಿ ನಾನು ಮಾಡಿರೋದು ಎಷ್ಟಪ್ಪ ಅಂತಂದರೆ, ಇನ್ನೊಂದು ಸತಿ ನಂಬರ್ ಕೇಳ್ತೈತೆ. ಇವತ್ತು ನನಗೆ ರ್ಯಾಪಿಡೋ ಓಕೆ, ರ್ಯಾಪಿಡೋ ಬಿಡಿ, ಏನು ಅಂಕಲ್ ಡೆಲಿವರಿ ಓಕೆ ಅಂತು. ಪೋಟರ್ ಇವತ್ತು ನನಗೆ ಕೈ ಕೊಡ್ದು ರೀ. ಪೋಟರಲ್ಲಿ ಆರ್ಡರೇ ಬರ್ತಾಯಿಲ್ಲ. ಲಾಸ್ಟ್ ಆರ್ಡ್ರ್ ಬಂದ್ಬಿಟ್ಟು ನನಗೆ ಎಷ್ಟೊತ್ತಿಗೆ ಅಂದರೆ ಒಂದು 12 ಗಂಟೆಗೆ ಸಿಕ್ಕಿತ್ತು ಅನ್ಸುತ್ತೆ, ಅದೇ ಲಾಸ್ಟ್ ಆರ್ಡರು. ಇವಾಗ ಒಂದು ಯಾವುದೋ ಬರ್ತಾಯಿದೆ, ಅದು ಅಷ್ಟರಲ್ಲಿ ತೊಗೊಂಬಿಡ್ತಾರೆ. ಮಾರುತಿ ಸೇವಾ ನೋಡಿ, ಇಲ್ಲಿಂದ 6 ಕಿಲೋಮೀಟ್ರ್ ಪಿಕಪ್ ಇದೆ. ಪಿಕಪ್ ಹೋಗೋ ಅಷ್ಟರಲ್ಲಿ ಮುಗಿದೋಗುತ್ತೆ. ಇಲ್ಲಿ ಕೊಟ್ಟೋ ನೋಡಿ 22. ಇದು ಬೈಕ್ ಟ್ಯಾಕ್ಸಿ ಬೇರೆ ಬರ್ತಾಯಿದ್ದಾವೆ. ಇದು ಬಂದ್ಬಿಟ್ಟು 6 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿಂದ ರಾಜನ್ ಕುಂಟೆ ಹೋಗಬೇಕು. ಓಹೋ, 246 ರೂಪಾಯಿ ಕೊಟ್ಟವನೆ. 6 ಕಿಲೋಮೀಟ್ರ್ ಪಿಕಪ್ಪು, ಅದು ಹೋಯ್ತು. ಯಾರೋ ತೊಗೊಂಡ್ರು ಅಷ್ಟೇ ಕತೆ. ಪೋಟರ್ ಅಂತೂ 290 ರೂಪಾಯಿ ಲಾಸ್ಟ್ ಆರ್ಡ್ರು ಅಷ್ಟೇ. 106 ರೂಪಾಯಿ HP ಲೇಔಟು.
HBR ಲೇಔಟು ಪಿಕಪ್ಪು 5 ಕಿಲೋಮೀಟ್ರ್ ಪಿಕಪ್ಪು, ಈ ಕಡೆ ಡ್ರಾಪು. ನೋಡಿ ರ್ಯಾಪಿಡೋ ಅಂತೂ ಇವಾಗ ಆರ್ಡ್ರ್ ಬರ್ತಾಯಿಲ್ಲ. ಆಗಲೇ ಬಂತು. ಎಷ್ಟು ಕ್ಯಾನ್ಸಲ್ ಮಾಡಿರ್ಬೋದು ಅಂದರೆ ನಾನು ಇವತ್ತಂತೂ ಸಿಕ್ಕಾಪಟ್ಟೆ ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಿ ಇರುತ್ತೆ ನೋಡಿ ಆಲ್ ಆರ್ಡ್ರಸ್ 4 ಕಂಪ್ಲೀಟ್ ಮಾಡಿದ್ದೀನಿ. ಕ್ಯಾನ್ಸಲ್ಡ್, ಮಿಸ್ಡ್ 137 ಮಿಸ್ ಆರ್ಡ್ರ್ ಮಾಡಿದ್ದೀನಿ ಇವತ್ತು. ಬೈಕ್ ಟ್ಯಾಕ್ಸಿ ಹಂಗೆ ರೀತಿ ಡೆಲಿವರಿ ನೋಡಿಲಿ ಎಷ್ಟು 3 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪು. ಹಿಂಗಾದ್ರೆ ನಮ್ಮ ಪೆಟ್ರೋಲ್ ಹೋಗ್ಬಿಡುತ್ತೆ. 500 ರೂಪಾಯಿನೂ ಅರ್ನ್ ಮಾಡೋಕ್ಕಾಗಲ್ಲ. ಓಕೆ ಇರಿ ನೋಡೋಣ. ಪೋರ್ಟರ್ ಇವತ್ತು ನಾನು ಈ ಆ್ಯಪ್ಗೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಕೂಡ ಮಾಡಿಬಿಟ್ಟೆ ಪೋರ್ಟರ್. ಆದರೂ ಆರ್ಡ್ರ್ ಬರ್ತಾಯಿಲ್ಲ. ತಲೆ ಅಂತೂ ಸಿಕ್ಕಾಪಟ್ಟೆ ಕೆಟ್ಟೋಗ್ಬಿಟ್ಟಿದೆ ಇವಾಗ. ನೋಡಿ 8 ಕಿಲೋಮೀಟ್ರ್ ಪಿಕಪ್ ಇದು. ನೋಡೋಣ ಇರ್ರಿ, ವೇಟ್ ಮಾಡಿರಿ, ನೋಡೋಣ ಎಷ್ಟೊತ್ತಾಗುತ್ತೆ. ಅಷ್ಟೊತ್ತವರೆಗೂ ಆಲ್ಮೋಸ್ಟ್ 6:30 ಇರೋಣ. ಎಷ್ಟಾಗುತ್ತೆ ಅಂತೇಳಿ ಕೊನೆಯಲ್ಲಿ ಎಷ್ಟು ಅರ್ನ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಓಕೆ ಇವಾಗ 5:42 ಮತ್ತೊಂದು ಫುಡ್ ಆರ್ಡ್ರನ್ನ ಪಿಕಪ್ ಮಾಡ್ತಾಯಿದ್ದೀನಿ. 8776 ರೈಟ್, 8776. OTP ಏನೂ ಇಲ್ಲ. ಪಿಕ್ ಮಾಡ್ಕೊಂಬಿಡೋಣ ಫಸ್ಟು. ಇವತ್ತು ಮತ್ತಿಕೆರೆ ನಮ್ಮ ಮನೆ ರೂಟೇ ಇದೆ. ನೋಡೋಣ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಕೆಲವೊಂದು ಇದೆಲ್ಲ ಬರ್ತಾಯಿದ್ದಾವೆ ನೋಡಿ. ಇವಾಗ ಬರ್ತಾಯಿದೆ ಅಂಕಲ್ ಡೆಲಿವರಿ ಎಲ್ಲ. ಅದನ್ನ ಆಫ್ ಮಾಡ್ತೀನಿ ರೀ. ಅಂಕಲ್ ಡೆಲಿವರಿ ಪೋರ್ಟರು ಆಫ್ ಮಾಡ್ತೀನಿ. ಅಂಕಲ್ ಡೆಲಿವರಿ ಆಫ್ ಮಾಡಿದೆ. ಆಫ್ ಆಗೋಕ್ಕೆ ಟೈಮ್ ತಗೊಳ್ಳಿ. ಓಕೆ ಇವಾಗ ಏನಪ್ಪ ಅಂತಂದರೆ ರ್ಯಾಪಿಡೋ ಎಷ್ಟು ಕಿಲೋಮೀಟರ್ ಇದೆ? 5 ಕಿಲೋಮೀಟರ್ ಇದೆ. ಹಿಂಗೆ ಹೋದರೆ 5 ಕಿಲೋಮೀಟರು. ಓಕೆ ನಾವು ಹಿಂಗೆ ಹೋಗ್ಬಿಡೋಣ ಬನ್ನಿ. 5 ಕಿಲೋಮೀಟ್ರ್ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಹೋಗೋಷ್ಟರಲ್ಲಿ 6 ಗಂಟೆ ಆಗೋಗುತ್ತೆ. ಇವಾಗ ಪೆಟ್ರೋಲ್ ಎಲ್ಲ ಕಳೆದು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಡೆಲಿವರಿ ಆದಮೇಲೆ ನಿಮಗೆ ಮೀಟ್ ಆಗ್ತೀನಿ. ಸರಿ, ಥ್ಯಾಂಕ್ ಯು ಸರ್. ಓಕೆ ಇಂದು ಡೆಲಿವರಿ ಆಯಿತು. ಆಮೇಲೆ ಇವಾಗ ರೇಟಿಂಗ್ಸ್ ಕೊಟ್ಟು ಡನ್ ಮಾಡಿ ನೆಕ್ಸ್ಟ್ ಆರ್ಡ್ರಿಗೆ ಮನೆ ಹತ್ರ ಐತೆ. ಇವಾಗ ಆಫ್ ಮಾಡಿಬಿಡೋಣ ಡ್ಯೂಟಿನ. 5 ಗಂಟೆ 56 ನಿಮಿಷ ಆಯಿತು. ಅಲ್ಲೆಲ್ಲರೂ ಹೋಗ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ನಿಮಗೆ ಅರ್ನಿಂಗ್ಸ್ ಹೇಳ್ತೀನಿ. ಇವಾಗ ಟೈಮ್ ನೋಡ್ಕೊಂಬಿಡಿ ಎಷ್ಟು ಗಂಟೆ ಅಂದರೆ 6 ಗಂಟೆ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ನಾನು ಬೆಳಗ್ಗೆ ಆನ್ ಮಾಡಿದಾಗ 8:45ಗೇನೋ ಆನ್ ಮಾಡಿದೆ. 8:45 ಅಂದರೆ ಒಂದು 9 ಗಂಟೆಗೆ ಫಸ್ಟ್ ಆರ್ಡರ್ ಬಂದಿದೆ. ಒಂದು 9 ಗಂಟೆ, 9 ಗಂಟೆಯಿಂದ 6 ಗಂಟೆ ಅಂದರೆ ನನಗೆ ಟೋಟಲಾಗಿ 9 ಅವರ್ಸ್ ಆಯಿತು. 9 ಅವರ್ಸಲ್ಲಿ ಟೋಟಲ್ ಅದೇ ರೀತಿ ರ್ಯಾಪಿಡೋ ಫುಡ್ ಡೆಲಿವರಿ, ಅದೇ ರೀತಿ ಅಂಕಲ್ ಡೆಲಿವರಿ, ಅದೇ ರೀತಿ ಪೋರ್ಟರ್ 3 ಸೇರಿ ಎಷ್ಟು ಅರ್ನ್ ಆಯಿತು, ನಾನು ಎಷ್ಟು ಗಳಿಸ್ದೆ ಅಂತ ನೋಡೋದಾದರೆ ಇವಾಗ 277 ರೂಪಾಯಿ, 287 ರೂಪಾಯಿ ರ್ಯಾಪಿಡೋದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅಂಕಲ್ ಡೆಲಿವರಿಲಿ ಎಷ್ಟಪ್ಪ ಅಂತಂದರೆ ರೆಕಾರ್ಡ್ಸು ಕಂಪ್ಲೀಟೆಡ್ಡು. ಇವತ್ತು ಮಾಡಿರೋ ಟುಡೇ ಇವತ್ತು 3 ಮಾಡಿದ್ದೀನಿ. ಪ್ಲಸ್ 146 ಪ್ಲಸ್ 91 ಪ್ಲಸ್ 74 ಇವತ್ತು ಮಾಡಿರೋದು ಈ 3 598 ರೂಪಾಯಿ ಆಯಿತು ಇವೆರಡು ಸೇರಿ. ಅದೇ ರೀತಿ ಪೋರ್ಟರ್ಗೆ ಬರೋದಾದರೆ ಪೋರ್ಟರ್ ಏನಪ್ಪ ಆಯಿತು ಅಂದರೆ ಇವತ್ತು 11 ಗಂಟೆ ಮೇಲೆ ನನಗೆ ಆರ್ಡ್ರೇ ಕೊಡಲಿಲ್ಲ, ಆರ್ಡ್ರೇ ಬರಲಿಲ್ಲ ಯಾವುದು. ಅದಕ್ಕೆ 290 ರೂಪೀಸ್ ಪ್ಲಸ್ 290 888 ರೂಪಾಯಿ ಆಗೈತೆ. ನಾನು 900 ರೂಪಾಯಿ ಆದರೂ ಆಗುತ್ತೆ ಅಂದ್ಕೊಂಡೆ, 900 ರೂಪಾಯಿನೂ ಆಗಲಿಲ್ಲ. ಅದೇ ರೀತಿ ಪೆಟ್ರೋಲ್ ನೋಡೋದಾದರೆ 90 ಕಿಲೋಮೀಟ್ರ್ ಓಡಿದೆ. 90 ಕಿಲೋಮೀಟ್ರ್ ಅಂದರೆ 250 ರೂಪೀಸ್ ನಾರ್ಮಲಿ. 80 ಕಿಲೋಮೀಟ್ರಿಗೆ 200 ರೂಪಾಯಿ, ಒಂದು 50 ರೂಪೀಸ್ ಎಕ್ಸ್ಟ್ರಾ ಹಾಕಿ ಮೈನಸ್ 250. ನಾನು ಅರ್ನ್ ಮಾಡಿರೋದು 9 ಅವರ್ಗೆ 638 ರೂಪಾಯಿ ಎಲ್ಲ ಪೆಟ್ರೋಲ್ ತೆಗೆದು. ಇಲ್ಲೇ ಮನೆ ಹತ್ರನೇ ಇದ್ದೀನಿ. ಓಕೆ ಇನ್ನೊಂದೇನಪ್ಪ ಅಂದರೆ ಈ 90 ಕಿಲೋಮೀಟ್ರಿಗೆ ನಾನು ಮೊನ್ನೆ ಎಲ್ಲ ಏನು ಜೊಮ್ಯಾಟೊ ಮಾಡಿದ್ದೆ. ಜೊಮ್ಯಾಟೊ 90 ಕಿಲೋಮೀಟ್ರಿಗೆ ಎಷ್ಟಾಗಿತ್ತು ಅಂದರೆ ಒಂದು 700 ರೂಪಾಯಿ ಅದು ಆಗಿತ್ತು. 650-700 ಆಗಿತ್ತು. ಬಟ್ ಅವ್ನು ಇನ್ಸೆಂಟಿವ್ ಬೇರೆ ಕೊಡ್ತಾ ಇದ್ನಲ್ಲ, ಇದರಲ್ಲಿ ಇನ್ಸೆಂಟಿವ್ ಇಲ್ಲ, ಏನಿಲ್ಲ. ಇನ್ನೊಂದೇನು ಅಂದರೆ ನಿಮಗೆ ಇದರಲ್ಲಿ ಹೇಳಬೇಕು ಅಂದರೆ ಬನ್ನಿ ಗಾಡೀಲಿ ಹೋಗ್ತಾ ಇರ್ತೀನಿ ನಿಮಗೆ.
ತಲೆ ಕೆಟ್ಟೋಗ್ಬಿಡುತ್ತೆ, ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ. ನೀವು ಯಾರು ಈ ರೀತಿ ಟ್ರೈಯೇ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಯಾವ್ದು ಮಾಡಬೇಕು, ಇದನ್ನು ಮಾಡಬೇಕು, ಅದು ಮಾಡಬೇಕು, ಇದು ಬಂತ, ಈ ಆರ್ಡ್ರ್ ಬಂತ, ಆ ಆರ್ಡ್ರ್ ಬಂತ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿಬಿಡುತ್ತೆ. ನಾನು ಸುಮ್ಮನೆ ಒಂದು ಎಕ್ಸ್ಪಿರಿಮೆಂಟ್ಗೋಸ್ಕರ ಮಾಡಿದ್ದೆ, ಎಷ್ಟು ಅರ್ನ್ ಆಗುತ್ತೆ ನೋಡೋಣ. ಅಂದರೆ ಒಂದು ಕುತೂಹಲ ಇರುತ್ತಲ್ಲ, ಇವನ್ನೆಲ್ಲ ಆನ್ ಮಾಡ್ಕೊಂಡ್ರೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಕುತೂಹಲ ಇರುತ್ತೆ, ನಿಮಗೂ ಇರುತ್ತೆ, ನನಗೂ ಇತ್ತು. ಅದೇ ರೀತಿ ಆ ಕುತೂಹಲಕ್ಕೆ ಒಂದು ತೆರೆ ಬಿದ್ದಂತಾಗಿದೆ. ಎಷ್ಟು ಅರ್ನ್ ಮಾಡ್ಬೋದು ಅಂದರೆ ಒಂದು 600. ಇನ್ನು ನಾನು ಮಧ್ಯಾಹ್ನ 3 ಗಂಟೆ ಮೇಲೆ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಮಾಡಿದೆ. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಅಂತ ಮಾಡ್ತಾಯಿದ್ದೆ. ಮಧ್ಯಾಹ್ನ ಆದಮೇಲೆ 3 ಗಂಟೆ ಮೇಲೆ ಆರಾಮಾಗಿ ನಮ್ಮ ರೂಟ್ ಕಡೆನೇ, ಆ ಕಡೆ ಯಾವುದು ಲಾಂಗ್ ಏನಾದ್ರು ಹೇಳಿದ್ರೆ ಹೋಗ್ತಿರ್ಲಿಲ್ಲ, ಈ ಕಡೆ ಅವ್ರವ್ರು ಬಂದರೆ ಅಷ್ಟೇ ತಗೋತಾ ಇದ್ದೆ. ಹಿಂಗೆ ಮಾಡಿ ಇಷ್ಟು ಮಾಡಿದ್ದು. ಇಲ್ಲಾಂದರೆ ಇನ್ನೊಂದು 100-150 ರೂಪಾಯಿ ಮಾಡ್ಬೋದು. ಮಾಡಿದ್ರೆ ಒಂದು 700ರಿಂದ 800 ರೂಪಾಯಿ. ನನಗೆ ಇವತ್ತು ಪೋಟ್ರ್ ಹೊಡ್ತಾ ಕೊಡ್ತು. ಪೋಟರ್ ಆರ್ಡ್ರೇ ಬರಲಿಲ್ಲ ನನಗೆ, 2 ಹೊಡೆದಿರೋದು. ಇನ್ನೊಂದು ಅಂದರೆ ಪೋಟರ್ 2 ಹೊಡೆದು ಖಾಲಿ ಕುತ್ಕೊಳ್ಳೋ ಬದಲು ಅದ್ರ ಜೊತೆಗೆ ಅಂಕಲ್ ಡೆಲಿವರಿ ನೀವು ಆನ್ ಮಾಡಿಕೊಂಡು ಮಾಡ್ಕೋಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ಇವಾಗಲೂ ಒಂದು ಲೈಕ್ನ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತ ತಿಳಿಸ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಏನಾದ್ರು ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು.